ನೋಡಮ್ಮ, ಒಂದು ಸಣ್ಣ ಕಷ್ಟ ಬಂದಿದ್ದಕ್ಕೆ ನೀನು ಗೊಳೋ ಅಂತ ಅಳ್ತಾ ಇದೆಯಲ್ಲ. ಜೀವನ ಅಂದರೆ ಸಂಘರ್ಷ ಇದ್ದಂಗೆ. ಖಂಡಿತವಾಗ್ಲೂ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಜೀವನ ಅಂದರೆ ಸಂಘರ್ಷ. ನೀನು 10 ಹೆಜ್ಜೆಗಳನ್ನು ಇಡು, 4 ಹೆಜ್ಜೆ ನಿನ್ನನ್ನು ಬಲಿಷ್ಠವಾಗಿ ಎಳೆಯುತ್ತೆ. ಆ 10 ಹೆಜ್ಜೆಗಳು ಪರಿಪೂರ್ಣಗೊಳ್ಳೋದೇ ಇಲ್ಲ, 4 ಹೆಜ್ಜೆಗಳು ನಿನ್ನನ್ನು ಹಿಂದೆಳೆಯುತ್ತೆ. ಹೆಂಗೋ ಕಷ್ಟಪಟ್ಟು ಮೈ ದೌಡ್ಕೊಂಡು ಪೂರ್ತಿ ನೀನು 10 ಹೆಜ್ಜೆಗಳನ್ನು ಇಡಲೇಬೇಕಾಗ್ತದೆ. ಇದು ಪ್ರತಿ 10 ಹೆಜ್ಜೆ ಇಡಬೇಕಾದ್ರೆ ಒಂದು ದಿವಸಕ್ಕಲ್ಲ, ಇಡೀ ಜೀವನ ಪರ್ಯಂತ ಹಿಂಗೇನೆ. 10 ಹೆಜ್ಜೆ ಇಡು, ಒಂದು 4 ಹೆಜ್ಜೆ ಹಿಂದೆಳೀತದೆ, ಒಂದು 5 ಹೆಜ್ಜೆ ಹಿಂದೆಳೀತದೆ, ಸಮ್ಟೈಮ್ 6 ಹೆಜ್ಜೆ ಹಿಂದೆಳೆಯುತ್ತೆ. ಅದನ್ನು ನೀನು ಧೈರ್ಯ ಕೆಟ್ಕೊಂಡು ನೀನೇನಾದರೂ ಭಯದಿಂದ ಏನಾದರೂ ಹೆಜ್ಜೆಗಳನ್ನು ಇಡ್ತಾ ಹೋದರೆ ಆಗ ನಿನಗೆ ಖಂಡಿತವಾಗ್ಲೂ ಈ 4 ಹೆಜ್ಜೆ ಇರೋದು 5 ಆಗುತ್ತೆ, 6 ಆಗುತ್ತೆ. ಅಕಸ್ಮಾತ್ ಧೈರ್ಯದಿಂದ ಬಂದರೆ ಬರಲಿ, ನಾನು ಎದುರಿಸ್ತೀನಿ ಅಂತ ಏನಾದರೂ ಹೋದರೆ ಅದು 3 ಆಗುತ್ತೆ, 2 ಆಗುತ್ತೆ. ಆದರೆ ನಿನಗೆ ಹೆಜ್ಜೆಗಳನ್ನು ಎಳಿದೇನೆ, ಹೆಜ್ಜೆಗಳು ಅಂದರೆ ನಾನು ಕಾಲಲ್ಲಿ ಇಡೋ ಹೆಜ್ಜೆ ಹೇಳ್ತಲ್ಲ, ಜೀವನದ ಮನಸ್ಥಿತಿ ಪರಿಸ್ಥಿತಿಗಳು. ನೀನು ಏನೇನು ಅಂದ್ಕೊಂಡಿದ್ಯಾ, ಯಾವ ಹಾದಿಯಲ್ಲಿ ಸಾಗಬೇಕು ಅಂದ್ಕೊಂಡಿದ್ಯಾ ಆ ಹಾದಿ, ಅದು ಸಂಸಾರದಲ್ಲಿರ್ಬೋದು, ವೈಯಕ್ತಿಕವಾಗಿರ್ಬೋದು, ಕೌಟುಂಬಿಕವಾಗಿರ್ಬೋದು, ಅಥವಾ ನೀನು ವ್ಯಾವಹಾರಿಕವಾಗಿ ಇರ್ಬೋದು, ಸಂಬಂಧಗಳಲ್ಲಿರ್ಬೋದು, ನೆರೆಹೊರೆಯವರು, ಬಂಧು ಬಳಗದಲ್ಲಿ ಎಲ್ಲ ಕಡೆನೂ ನೀನು ಯಾವುದೇ ಹಾದಿಯನ್ನು ಆಯ್ಕೆ ಮಾಡಿಕೊಂಡು 10 ಹೆಜ್ಜೆ ಇಟ್ಟಾಗ 4 ಹೆಜ್ಜೆ ನಿನ್ನನ್ನು ಎಳೆದೇ ಎಳೀತದೆ. ಇದನ್ನೇ ಸಂಘರ್ಷ ಅಂತ ಕರೀತಾರೆ. ಯಾವಾಗ ನಾನು ಹೇಳೋದು ನಿನಗೆ ಅರ್ಥ ಆಗುತ್ತೆ, ಅದನ್ನು ಸ್ವೀಕರಿಸ್ಬಿಡು, ಅತ್ಯದ್ಭುತವಾಗಿ ನಿನ್ನ ಜೀವನ ಸುಲಲಿತವಾಗಿ ಸಾಗುತ್ತೆ. ಯಾವಾಗ ನೀನು ಅಯ್ಯೋ ನನಗೆ ಎಷ್ಟು ಕಷ್ಟ, ಇದನ್ನೆಲ್ಲ ಹಿಡ್ಕೊಂಡು ಎಳಿಬೇಕಾ ಅಂತ ಏನಾದರೂ ನೀನು ಬಲವಂತವಾಗಿ ಹೋಗ್ತಾ ಇದ್ರೆ ನಿನಗದು ಹೆವಿ ಅನಿಸುತ್ತೆ, ಜೀವನ ಮಾಡೋದಕ್ಕಾಗೋದಿಲ್ಲ. ಜೀವನ ಬಿಟ್ಬಿಡು, ಹೆಂಗೋ ನಡಿ. ಮಾನಸಿಕವಾಗಿ ನೀನು ಕುಗ್ಗೋಗ್ಬಿಡು, ಆತ್ಮಸ್ಥೈರ್ಯವನ್ನು ಕಳ್ಕೊಳ್ತೀವಿ, ಮನೋಬಲವನ್ನು ಕಳ್ಕೊಳ್ತೀವಿ. ಆದ್ದರಿಂದ ಆ ರೀತಿ ಮಾಡಬೇಡ. ನಾನು ಹೇಳೋದನ್ನು ಮನನ ಮಾಡು, ಅರ್ಥ ಮಾಡ್ಕೊ.